ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯ ಕದನ ವಿರಾಮ ಆಗಿದೆ. ಇದರ ನಡುವೆ ಇವತ್ತು ಡಿಜಿಎಂಒಗಳ ಸಭೆ 12 ಗಂಟೆಗೆ ನಡೆಯಬೇಕಿತ್ತು. ಅದು 5 ಗಂಟೆಗೆ ಪೋಸ್ಟ್ಪೋನ್ ಆಗಿದೆ. ಭಾರತ ಪಾಕ್ ಗಡಿಯಲ್ಲಿ ಪಬ್ಲಿಕ್ ಟಿವಿ. ಭಾರತದ ಕಟ್ಟಕಡೆಯ ಗಡಿ ಗ್ರಾಮ ತಿಲಾವಾಡಿ, ಅಲ್ಲಿ ನಮ್ಮ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಹೋಗಿದ್ದಾರೆ. ಉರಿ ಸೆಕ್ಟರ್ನಲ್ಲಿರುವ ಕಡೆಯ ಗ್ರಾಮ ತಿಲಾವಾಡಿಯಲ್ಲಿ ಪರಿಸ್ಥಿತಿ ಹೇಗಿದೆ ಮತ್ತು ಅಲ್ಲಿ ಯಾವ ರೀತಿಯಾದಂತಹ ಶೆಲ್ಲಿಂಗ್ ದಾಳಿಗಳಾಗಿದೆ. ಈ ಗ್ರಾಮದಲ್ಲಿ ನಿತ್ಯವೂ ಕೂಡ ಶೆಲ್ಲಿಂಗ್ ದಾಳಿಯ ಸದ್ದು ಕೇಳಿದೆ. ಆ ಜನ ಭಯಭೀತದಿಂದಲೇ ಈಗ ಸದ್ಯ ಇದ್ದಾರೆ. ಕದನ ವಿರಾಮ ಆಗಿದೆ, ಆದರೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಅಂತಹ ಒಂದು ಸ್ಥಳದಲ್ಲಿ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಹೋಗಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಒಂದು ವರದಿಯನ್ನ ತಂದಿದ್ದಾರೆ. ನಿರಂತರವಾದಂತಹ ಶೆಲ್ ದಾಳಿಗೆ ಆ ಗ್ರಾಮ ತಬ್ಬಿಬಾಗಿತ್ತು. ಉರಿ ಸೆಕ್ಟರ್ನಲ್ಲಿರುವ ಕಡೆಯ ಗ್ರಾಮ ತಿಲಾವಾಡಿ ಸದ್ಯ ಕದನ ವಿರಾಮ ಇರೋ ಹಿನ್ನೆಲೆಯಲ್ಲಿ ಟೆಂಪ್ರವರಿಯಾಗಿ ಒಂದು ಉಸಿರಾಟವನ್ನು ನಡೆಸಲಿಕ್ಕೆ ಜನರಿಗೆ ಅನುವಾಗಿದೆ. ಶೆಲ್ಲಿಂಗ್ ದಾಳಿಯಿಂದಾಗಿ ಅಲ್ಲಿದ್ದಂತಹ ಅವಶೇಷಗಳನ್ನ ಹಿಡಿದು ಮನೆಗಳು ಛಿದ್ರ ಆಗಿದ್ದಂತಹ ವಿಚಾರಗಳನ್ನ ಗಮನಿಸಿಕೊಂಡು ನಮ್ಮನೆ ಏನಾಗುತ್ತೋ, ನಮ್ಮ ಬದುಕೇನಾಗುತ್ತೋ ಅಂತ ದಿನವನ್ನ ದೂಡಿದ್ರು. ನೋಡಿ ಅದರ ಒಂದು ವರದಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ತಿಲಾವಾಡಿ ಗ್ರಾಮ ಭಾರತದ ಕಡೆಯ ಗ್ರಾಮ ಅಂತ ನೀವು ಹೇಳ್ತಾ ಇದ್ರಿ. ಸೊ ಅಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ? ಜನ ಇನ್ನೂ ಕೂಡ ಆತಂಕದಲ್ಲಿದ್ದಾರಾ ಕದನ ವಿರಾಮದ ನಂತರವೂ ಕೂಡ? ದಿವ್ಯಾ, ಇವತ್ತು ಪಬ್ಲಿಕ್ ಟಿವಿ ಭಾರತದ ಕಡೆಯ ಹಳ್ಳಿ ತಿಲಾವಾಡಿ ಅನ್ನುವಂಥ ಗ್ರಾಮದಲ್ಲಿದೆ. ಈ ಗ್ರಾಮದಲ್ಲಿ ಸಿಚುವೇಶನ್ಸ್ಗಳು ಹೇಗಿದ್ದಾವೆ ಮತ್ತೆ ಭಾರತ ಮತ್ತೆ ಪಾಕಿಸ್ತಾನದ ಗಡಿ ಹೇಗೆ ಡಿವೈಡ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ತಿಲಾವಾಡಿ ಗ್ರಾಮದಲ್ಲಿರುವಂತಹ ಬಾರ್ಡರ್ ಪ್ರದೇಶ ನೀವು ಗಮನಿಸ್ತಾ ಇದ್ದೀರಿ. ಇದು ಭಾರತ ಮತ್ತೆ ಪಾಕಿಸ್ತಾನದ ಭೂಮಿಯನ್ನ ಇಬ್ಬಾಗ ಮಾಡುತ್ತೆ. ನೋಡಿ, ಕಡೆಯ ಬಾರ್ಡರ್ನಲ್ಲಿ ಹೇಗೆ ಫೆನ್ಸಿಂಗ್ ಅನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ, ಬೆಟ್ಟದುದ್ದಕ್ಕೂ ಕೂಡ ನಿರಂತರವಾಗಿ ಮೇಲೆ ಫೆನ್ಸಿಂಗ್ ಅನ್ನ ಮಾಡ್ತಾ ಹೋಗಿರುವಂಥದ್ದನ್ನ ನೀವು ಗಮನಿಸ್ತಾ ಹೋಗ್ಬೋದು. ಇದು ಭಾರತ ಮತ್ತೆ ಪಾಕಿಸ್ತಾನದ ಎರಡೂ ಗಡಿಗಳನ್ನು ಕೂಡ ಬದಲಿಸುವಂತ, ಅಂದ್ರೆ ಇಬ್ಬಾಗ ಮಾಡುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಇಲ್ಲಿಗೆ ಭಾರತ ಎಂಡ್ ಆಗುತ್ತೆ. ನೋಡಿ, ನನ್ನ ಎಡಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ ಇದು ಭಾರತದ ಭೂಪ್ರದೇಶ. ನನ್ನ ಆ ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಿ ಅದು LOCಯ ಪ್ರದೇಶ ಆಗಿರುವಂಥದ್ದು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಮಗೆ POK ಸಿಗುತ್ತೆ. ನೋಡಿ, ಆ ಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಲ್ಲ, ಆ ಭಾಗ ಏನಿದೆ ಅದು POK ಆಗಿರುವಂಥದ್ದು. ಆ POK ಅನ್ನ ಕ್ರಾಸ್ ಮಾಡಿದ್ರೆ ನಮಗೆ ಅಲ್ಲಿ ಮುಂದಿನ ಹಂತದಲ್ಲಿ ಪಾಕಿಸ್ತಾನದ ಕೆಲವು ಪುಟ್ಟ ಗ್ರಾಮಗಳು ನೋಡ್ಲಿಕ್ಕೆ ಸಿಗುತ್ತೆ. ಇದು ಕಡೆಯ ಪ್ರದೇಶ ಆಗಿರುವಂಥದ್ದನ್ನ ನೀವು ನೋಡ್ಬೋದು. ಪ್ರತಿನಿತ್ಯವೂ ಕೂಡ ಇಲ್ಲಿ ನಿರಂತರವಾಗಿ ಶೆಲ್ಲಿಂಗ್ ದಾಳಿ ಆಗುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಕೂಡ ಕೇಳಲಿಕ್ಕೆ ಸಿಗುತ್ತೆ. ಇಲ್ಲಿಂದ ಇಂಟರ್ನ್ಯಾಷನಲ್ ಬಾರ್ಡರ್ ಬಹಳಷ್ಟು ಸಮೀಪ ಇರುವಂತಹ ಹಿನ್ನೆಲೆಯಲ್ಲಿ ನಿರಂತರವಾದಂತಹ ದಾಳಿ ಈ ಗ್ರಾಮಗಳ ಮೇಲೆ ಆಗುತ್ತೆ. ನಾನು ತೋರಿಸ್ತಾ ಇರುವಂಥದ್ದು ನಿಮಗೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲ, ಇದು ಭಾರತ ಮತ್ತೆ ಏನು LOCಯ ನಡುವೆ ಇರುವಂತಹ ಒಂದಿಷ್ಟು ಪ್ರದೇಶವನ್ನ ಇಬ್ಬಾಗ ಮಾಡುವಂತಹ ಸ್ಥಳ ಆಗಿರುವಂಥದ್ದು. ಇಲ್ಲಿಗೆ ಭಾರತದ ಭೂಪ್ರದೇಶ ಅಂತ್ಯ ಆಗುತ್ತೆ. ನಡುವೆ ಇರುವಂಥದ್ದು LOC ಆಗಿರುವಂಥದ್ದು. ಅದಾದ ಬಳಿಕ ಸಿಗುವಂಥದ್ದು ನಮಗೆ POK. ಅದಾದ ಮೇಲೆ ಪಾಕಿಸ್ತಾನದ ಗಡಿಗಳು ಸಿಗ್ತವೆ. ಇಲ್ಲಿನ ಚಿತ್ರಣಗಳನ್ನು ಕೂಡ ನೀವು ಗಮನಿಸ್ತಾ ಹೋಗಿ, ಕಡೆಯದಾಗಿ ಅಲ್ಲೊಂದು BSF ಚೆಕ್ ಪೋಸ್ಟ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇಂತಹ ಚೆಕ್ ಪೋಸ್ಟ್ಗಳು 16 ಕಡೆ ನಮಗೆ ಗಡಿ ಉದ್ದಕ್ಕೂ ಕೂಡ ನೋಡ್ಲಿಕ್ಕೆ ಸಿಕ್ತು. ಈ ಚೆಕ್ ಪೋಸ್ಟ್ಗಳ ಮೂಲಕ ಇಡೀ ಪ್ರದೇಶವನ್ನ ಮೇಲ್ವಿಚಾರಣೆ ಮಾಡುವಂತ ಕೆಲಸಗಳನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ಗಡಿ ಭಾಗದಲ್ಲಿ ಏನೆಲ್ಲ ಆಕ್ಟಿವಿಟೀಸ್ಗಳು ನಡೀತಾ ಇದಾವೆ ಅನ್ನುವಂಥದ್ದನ್ನ ಮಾನಿಟರ್ ಮಾಡುವಂತ ಕೆಲಸಗಳು ಕೂಡ ನಿರಂತರವಾಗಿ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಸಾಕಷ್ಟು ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇಡೀ ಗ್ರಾಮದ ಜನರು ಈಗಾಗಲೇ ಊರುಗಳನ್ನ ಖಾಲಿ ಮಾಡಿದ್ದಾರೆ, ಶೆಲ್ಗಳ ದಾಳಿ ಆಗಬಹುದು ಅನ್ನುವಂತಹ ಕಾರಣಕ್ಕೆ. ಸೊ ಈಗ ಇಲ್ಲಿ BSF ನ ಕೆಲವು ಸಿಬ್ಬಂದಿಗಳು ಕೂಡ ಮಾತ್ರ ಮಾನಿಟರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಇಡೀ ಗ್ರಾಮದಲ್ಲಿ 96 ಮನೆಗಳು ಮಾತ್ರ ಇದ್ವು. ಆದ್ರೆ ಈಗ ಬಹುತೇಕ ಏನು ಅರ್ಧದಷ್ಟು ಜನರು ಖಾಲಿ ಮಾಡಿದ್ರು. ಇನ್ನು ಕೆಲವು ಜನರು ಮಾತ್ರ ಈ ಪ್ರದೇಶದಲ್ಲಿ ಇದ್ರು. ನೋಡಿ, ನಮ್ಮ ಭಾರತದ ಕಡೆಯ ಹಳ್ಳಿ ಇದಾಗಿರುವಂಥದ್ದು ತಿಲಾವಾಡಿ ಅನ್ನುವಂಥ ಗ್ರಾಮ. ಅಲ್ಲೊಂದು ಇಲ್ಲೊಂದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮನೆಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ ಹೊರತು ಇನ್ಯಾವುದೇ ಗ್ರಾಮಗಳಿಲ್ಲ. ಕೇವಲ 96 ಮನೆಗಳು ಮಾತ್ರ ಇಲ್ಲಿದ್ದಾವೆ. ಇಲ್ಲಿಂದ ಸರಿಸುಮಾರು 12 ರಿಂದ 13 ಕಿಲೋಮೀಟರ್ ಗುಡ್ಡಗಾಡು ಪ್ರದೇಶವನ್ನು ಕ್ರಮಿಸಿ ನಾವು ಹೊರಗಡೆ ಹೋದ್ರೆ
ಉರಿ ಸೆಕ್ಟರ್ಗೆ ತಲುಪ್ತೀವಿ. ಅಲ್ಲಿಯ ಮೂಲಕ ನಾವು ಬೇರೆ ಬೇರೆ ಏನು ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸ್ಕೊಳ್ಬೋದು. ಈ ಕಡೆಯ ಗ್ರಾಮದ ಜನರು ಯಾವ ರೀತಿಯಾದಂಥ ಆತಂಕದಲ್ಲಿದ್ದಾರೆ, ಇಲ್ಲಿನ ಜನರ ಜೀವನ ಹೇಗೆ ಅನ್ನುವಂಥದ್ದನ್ನ ನಾವು ಅವ್ರ ಮೂಲಕವೇ ಕೇಳೋಣ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳುವಂಥ ಕೆಲಸವನ್ನ ಮಾಡೋಣ. ಯಾಕೆಂದ್ರೆ ಕಳೆದ 4-5 ದಿನಗಳಿಂದ ನಿರಂತರವಾದ ಶೆಲ್ಲಿಂಗ್ ಆಗ್ತಾ ಇದೆ. ಒಂದು ಕಡೆಗೆ ಕದನ ವಿರಾಮ ಘೋಷಣೆ ಆದರೂ ಕೂಡ ಅದನ್ನು ಉಲ್ಲಂಘಿಸಿ ದಾಳಿ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಬನ್ನಿ, ಸ್ಥಳೀಯರಿದ್ದಾರೆ, ಮಾತಾಡ್ಸೋಣ. मैम बताओ, अभी ये गांव का नाम क्या है? लास्ट विलेज है क्या? जी जी, गांव का नाम तिलावाड़ी है। तिलावाड़ी है। जी जी। जो लास्ट गांव है। जी जी। जो ये बॉर्डर जो हो रहा है, जो ये क्या क्या है थोड़ा बता दीजिए। सिलीकोट, ये बॉर्डर जो है इसके साइड सिलीकोट है, इसको सिलीकोट, हाँ ओके। जी। जो इस तरफ का पूरा बॉर्डर है इंडिया का है। जी जी। ओके। जो यहाँ बीएसएफ का कैंप्स है वगैरह है, डोले आना जाना होता है, पेट्रोलिंग होता रहता है? नहीं ऐसा तो, हाँ, जो आर्मी वाले घूमता रहता है ना। हाँ हाँ घूमते रहते हैं। जो अभी बताओ, अभी 4-5 दिन से बहुत सारे शेलिंग हो रहा है, यहाँ का गांव का हालत कैसी है? यहाँ भी शेलिंग हो रहा है क्या? क्योंकि आसपास में भी बहुत शेलिंग हुआ है। ये गांव का ये क्या है अभी सिचुएशन? यहाँ पे तो ठीक है, मगर लोग डरते थे, आधे यहाँ से चले गए हैं, भाग गए हैं, सो डर लगता है कहीं यहाँ पे, क्योंकि हम फ्रंट है ना सामने, हम पाकिस्तान से तो शेलिंग चलती है, हम यहाँ पे न लग जाए इसलिए यहाँ से चलेंगे। इस बार यहाँ पे कुछ नुकसान नहीं हुआ, जब पिछली बार हुआ तो उस टाइम हुआ था बहुत नुकसान। आपको रात में आवाज सुनना जी जी, बहुत ज्यादा आवाज आती है, बहुत बहुत ज्यादा, जमीन हिलती है। जी जी, बहुत। अभी फिलहाल डर के माहौल में है आप लोग? जी जी, डर तो है। आप घर खाली नहीं किए? नहीं, हम कहीं नहीं गए, हम कहाँ जाए, यहाँ बैंकर बनाए हैं तो वहाँ चले जाते थे रात को, दिन को फिर घर आते थे। कितने घर है इधर? अभी कितने घर खाली हो चुका है? घर तो पता नहीं कितने, यहाँ घर तो गिने नहीं मैंने, है बहुत सारे, निस्फ तो चले गए, निस्फ से भी ज्यादा चले गए हैं। जी जी। ಮತ್ತೊಬ್ಬರನ್ನ ನಾನು ಮಾತಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತೀನಿ. ಇಲ್ಲೊಬ್ಬರಿದ್ದಾರೆ. बताओ, ये तिलावाड़ी लास्ट विलेज है, यहाँ का हालत कैसी है अब? आज सर बिल्कुल ठीक ठाक है यहाँ की हालत, लेकिन आगे जो वो अलग गांव जो 2-4 गांव है ना, ज़्यादा ही है वो, वहाँ हालात नौजक है। हाँ सर, जो शेलिंग का आवाज सुनने पड़ता आपको? रोज सुनते हैं शेलिंग की आवाज़ सर। देखो, आप तो इंडिया पाकिस्तान का बॉर्डर का एकदम नजदीक है, आपका लास्ट विलेज है, तो यहाँ अटैक होने का चांसेस ज्यादा रहता है, फिर भी आप यहाँ गुजारा कर रहे हैं। आपको डर नहीं लगता है? डर तो है सर, लेकिन करेंगे कहाँ, जाएंगे कहाँ? हमारे पास जब गुजारा ही नहीं है, कोई जो है सो है, यही है बस, इसके अलावा कुछ है ही नहीं। अब जब परसों से शेलिंग यहाँ पे हो रही थी ना, हम घरों से भागे थे, आधे गए थे वहाँ बारामूला, बहुत सारे जहाँ जहाँ जिसके रिश्तेदार है वहाँ वहाँ गए थे लोग। बाकी लोग यहाँ या ऊपर एक बैंकर बना है, हम बाकी लोग उसी में रहे थे। जो ये सीज फायर होने के बाद लोग वापस आने के लिए शुरू किया कि ना अभी नहीं आए लोग वापस। कोई कोई आ रहा है, जिसके पास दिल है यार वो आता है इधर, जिसके पास नहीं वो असल में अभी 8-10 दिन के बाद लोग आ जाएंगे अपने घरों में। क्या लगता है आपको, ये यहीं समाप्त होता और आगे बढ़ेगा? क्योंकि बहुत बार यहाँ शेलिंग गिलिंग होता रहता है, आप देखा रहता है, आपका पेरेंट्स देखा रहता है, आपको भी बोला रहता है। जो ये यहाँ का अब माहौल देखा तो अभी यहाँ खत्म होने वाला है कि और आगे ज्यादा होगा? ये पता ही नहीं है कोई सर, इन पे कोई भरोसा ही नहीं है, ये कभी भी कर सकते हैं शेलिंग। यहाँ बीएसएफ वाले घूमते रहते हैं, आपको लगता है सुरक्षा है? हाँ वो लोग है यहाँ पे, हम तो सेफ है, वो नहीं होते तब हम ज्यादा ही। ದಿವ್ಯಾ, ಕೇಳಿಸ್ಕೊಂಡ್ರಿ, ಇಲ್ಲೆಲ್ಲ BSF ನವರು ಪೆಟ್ರೋಲಿಂಗ್ ಮಾಡ್ತಿರ್ತಾರೆ, ಹೀಗಾಗಿ ನಮಗೆ ಸೇಫ್ ಅನ್ಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು. ಈ ಗ್ರಾಮಕ್ಕೆ ಶೆಲ್ಲಿಂಗ್ ದಾಳಿ ಆಗಿಲ್ಲ, ಈ ಗ್ರಾಮದ ಸುತ್ತಮುತ್ತಲೂ ಕೂಡ ಶೆಲ್ಲಿಂಗ್ ದಾಳಿ ಆಗಿದೆ, ಅದರಿಂದ ಮನೆಗಳು ಧ್ವಂಸ ಆಗಿದ್ದಾವೆ. ನಾವೇ ಬೇರೆ ಬೇರೆ ಕಡೆಗೆ ಓಡಾಡಿದ್ದೀವಿ, ಉರಿ ಆಗಿರ್ಬೋದು, ಚರುಂಡ ಆಗಿರ್ಬೋದು, ಅಸ್ಲಾಮಾಬಾದ್ ಆಗಿರ್ಬೋದು, ಬೇಂಡಿ ಆಗಿರ್ಬೋದು, ಈ ಎಲ್ಲ ಗ್ರಾಮಗಳು ಕೂಡ ಸುತ್ತಮುತ್ತಲು ಏನು ಬರುತ್ತೆ, ಈ ಎಲ್ಲ ಗ್ರಾಮಗಳು ಕೂಡ ನಿರಂತರವಾದಂಥ ದಾಳಿಯಾಗಿದೆ, ಸಾಕಷ್ಟು ಮನೆಗಳ ಹಾನಿಯಾಗಿದ್ದಾವೆ. ಆದರೆ ಗಡಿಗೆ ಹೊಂದ್ಕೊಂಡಿರುವಂಥ ಈ ಒಂದು ಗ್ರಾಮ ಸದ್ಯಕ್ಕೆ ಸುರಕ್ಷಿತವಾಗಿದೆ. ಆದರೆ ದೊಡ್ಡ ಪ್ರಮಾಣದ ಶೆಲ್ನ ಸೌಂಡ್ ಇಲ್ಲಿ ಕೇಳಲಿಕ್ಕೆ ಸಿಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿರುವಂತ ಜನರು ಒಂದು ರೀತಿ ಆತಂಕದಲ್ಲಿದ್ದಾರೆ. ಮತ್ತೆ ಕೆಲವರು ಮನೆಯನ್ನ ಖಾಲಿ ಮಾಡಿದ್ರೆ, ಇನ್ನು ಕೆಲವರು ಧೈರ್ಯವನ್ನ ಮಾಡಿ ಗಡಿ ಪ್ರದೇಶದಲ್ಲಿರುವಂತ ಕಟ್ಟಕಡೆಯ ಹಳ್ಳಿಯಲ್ಲಿರುವಂತ ಧೈರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ದಿವ್ಯಾ, ಶಬೀರ್, ನಾವು ಇವಾಗ ಏನು ಅನ್ಕೊಳ್ತೀವಿ, ಈ ಉರಿ ಸೆಕ್ಟರ್ ಒಂದು ಸೂಕ್ಷ್ಮ ಪ್ರದೇಶ, ಪಾಕಿಸ್ತಾನಕ್ಕೆ ಈಸಿ ಟಾರ್ಗೆಟ್ ಆಗಬಹುದಾದಂತಹ ಒಂದು ಪ್ರದೇಶ. ಅದರಲ್ಲಿ ಕೊನೆಯ ಗ್ರಾಮ ಅಂತಂದ್ರೆ ಅಲ್ಲೇ ಹೆಚ್ಚು ಶೆಲ್ಲಿಂಗ್ ದಾಳಿ ಆಗಿರಬಹುದು ಅಥವಾ ಡ್ಯಾಮೇಜ್ಗಳಾಗಿರಬಹುದು ಅಂತ ಅನ್ಕೊಳ್ತೀವಿ. ಬಟ್ ಅವ್ರಗಳ ಮಾತನ್ನು ಗಮನಿಸ್ತಾ ಇದ್ರೆ ಅಲ್ಲಿ ಸೇಫ್ ಇದೆ, ಹಿಂದಿಗಿಂತಲೂ ಈಗ ನಾವು ಸೇಫ್ ಆಗಿದ್ದೀವಿ ಇಲ್ಲಿ ಅಂತ ಹೇಳ್ಕೊಳ್ತಿದ್ದಾರೆ. ಅಂದ್ರೆ ಅರ್ಥ ಹಾಗಾದ್ರೆ ಉರಿಯ ಯಾವ ಸೆಕ್ಟರ್ನಲ್ಲಿ, ಯಾವ ಪ್ರದೇಶದಲ್ಲಿ ಹೆಚ್ಚು ದಾಳಿಗಳಾಗ್ತಿದೆ?
ಹೌದು ನೋಡಿ, ಇದಕ್ಕೊಂದು ಟೆಕ್ನಿಕಲ್ ರೀಸನ್ ಇದೆ. ಅದಕ್ಕೆ ಏನು ಇಲ್ಲಿನ ಭೂ ಪ್ರದೇಶವೂ ಕೂಡ ಕಾರಣ ಆಗುತ್ತೆ. ನಾವು ಆಗ್ಲೇ ತೋರಿಸಿದ್ವಲ್ಲ, ಅದಿಷ್ಟು ಬಾರ್ಡರ್ ಈ ಭಾಗದಲ್ಲಿ ನೋಡಿ, ನಾನು ಈ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಈ ಭಾಗದಲ್ಲಿ ನೀವೇನು ಫೆನ್ಸಿಂಗ್ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಫೆನ್ಸಿಂಗು ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಅಥವಾ LOC ಗಡಿಯನ್ನು ನಿರ್ಧಾರ ಮಾಡುತ್ತೆ. ಇಲ್ಲಿಂದ ಆ ಕಡೆ ಪ್ರದೇಶ LOC ಅಥವಾ ನಾವು POK ಹೇಗೆ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಗುಡ್ಡಗಾಡು ಪ್ರದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಆ ಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಲ್ಲ, ಕೆಲವೊಂದಿಷ್ಟು ಮನೆಗಳೇನು ಕಾಣಿಸ್ತಾ ಇದ್ದಾವೆ ನೋಡಿ, ಆ ಪ್ರದೇಶಗಳ ಹಿಂಭಾಗದಿಂದ ಶೆಲ್ಲಿಂಗ್ ಆಗ್ತಾ ಇರುವಂಥದ್ದು. ಇಲ್ಲಿಯ ಸ್ಥಳೀಯ ಜನರು ಹೇಳುವಂಥದ್ದು ನೋಡಿ, ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದೆ. ಇಲ್ಲಿ ನೋಡಿ, ಈ ಭಾಗ ಏನಿದೆ, ಒಂದು ನಿಮಿಷ, ಈ ಕಡೆ ಈ ಭಾಗ ಏನಿದೆಯಲ್ಲ, ಈ ಭಾಗ ಎಲ್ಲವೂ ಕೂಡ ಭಾರತಕ್ಕೆ ಸಂಬಂಧಿಸಿದ್ದು. ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಆದರೆ ಶೆಲ್ಲಿಂಗ್ ಆಗ್ತಾ ಇರುವಂಥದ್ದು ಈ ಭಾಗದಿಂದ, ಇಲ್ಲಿ ನೋಡಿ, ಈ ಭಾಗದಿಂದ ಶೆಲ್ಲಿಂಗ್ ಆಗ್ತಾ ಇದೆ. ಸೊ ಈಗ ಶೆಲ್ಲಿಂಗ್ ಆಗಿ ಬರ್ತಾ ಇರುವಂತಹ ಏನೋ ಮೆಟೀರಿಯಲ್ ಏನಿದೆ ಆ ಕಡೆಗೆ, ಅಂದರೆ ಚೆರುಂಡ, ಅಸ್ಲಾಮಾಬಾದ್ ಮತ್ತು ಬೇಂಡಿ ಅನ್ನುವಂಥ ಗ್ರಾಮಗಳೇನು ನಾವು ನಿನ್ನೆ ಮೊನ್ನೆ ವರದಿ ಮಾಡಿದ್ವಿ, ಆ ಭಾಗದ ಊರುಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಆ ಕಡೆಗೆ ಏನೋ ಆ ಶೆಲ್ಗಳು ಬೀಳ್ತಾ ಇರುವಂಥದ್ದು. ಸೊ ಆ ಕಡೆ ಜಿಯೋಗ್ರಫಿ ಹೇಗಿದೆ ಅನ್ನುವಂಥದ್ದು ಗೊತ್ತಿಲ್ಲ, ಆದರೆ ಈ ಭಾಗದಿಂದ ಹೆಚ್ಚು ಶೆಲ್ಲಿಂಗ್ ಬರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಕಾರ್ಗಿಲ್ ವಾರ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಶೆಲ್ಗಳು ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿದ್ದಿದ್ವು. ಆಗ ಸಾಕಷ್ಟು ನಮಗೆ ಲಾಸ್ ಆಗಿತ್ತು, ಮನೆಗಳು ಧ್ವಂಸ ಆಗಿದ್ವು. ಆದರೆ ಈ ಬಾರಿ ದೇವರ ದಯೆಯಿಂದ ನಮ್ಮ ಊರಿಗೆ ಏನೂ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿಟ್ಟುಸಿರು ಬಿಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ನನಗೆ ಗೊತ್ತಿಲ್ಲ ಇದು ಫ್ರೇಮಲ್ಲಿ ಕಾಣಿಸುತ್ತಾ ಇಲ್ವಾ ಅಂತ. ಕೆಲವೊಂದಿಷ್ಟು ಮನೆಗಳು ನೋಡ್ಲಿಕ್ಕೆ ಕಾಣಿಸ್ತಾ ಇದ್ದಾವೆ ನಮಗೆಲ್ಲ, ಅವೆಲ್ಲವೂ ಕೂಡ POK ಯಲ್ಲಿರುವಂತಹ ಮನೆಗಳು, ಅವೆಲ್ಲವೂ ಕೂಡ POK ಯಲ್ಲಿರುವಂಥ ಮನೆಗಳು. ಅದರ ಹಿಂದೆ ನೋಡಿದರೆ ನಿಮ್ಗೊಂದು ಹಿಮ ಪರ್ವತ ಕೂಡ ಕಾಣಿಸುತ್ತೆ. ಅದು ಭಾರತ ಪಾಕಿಸ್ತಾನದ ಅಲ್ಟಿಮೇಟ್ ಡೆಸ್ಟಿನೇಷನ್, ಅಂದರೆ ಈ ಎರಡೂ ದೇಶಗಳು ಏನು ಇಬ್ಬಾಗ ಆಗುತ್ತೆ ಆ ಪ್ರದೇಶವನ್ನು ನಿರ್ಧಾರ ಮಾಡುತ್ತೆ. ಸೊ ಈ ನಡುವೆ ಇರುವಂಥ ಏನು ಪ್ರದೇಶ ಏನಿದೆ ಅದು LOC ಮತ್ತೆ ನಮಗೆ ಏನು POK ಗೆ ಸಂಬಂಧಿಸಿದಂಥ ಲ್ಯಾಂಡ್ ಆಗಿರುವಂಥದ್ದು. ಇದರ ಹಿಂಭಾಗದಿಂದ ನಮಗೆ ಪ್ರತಿನಿತ್ಯವೂ ಕೂಡ ಶೆಲ್ಗಳ ದಾಳಿ ಆಗ್ತಾ ಇರುವಂಥದ್ದು. ಮತ್ತೆ ಬೆಟ್ಟ ಹತ್ತಿರದಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ, ಬಾರ್ಡರ್ ಹತ್ತಿರದಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ನಿರಂತರವಾಗಿ ಈ ಶೆಲ್ಲಿಂಗ್ನ ಸದ್ದಿದೆಯಲ್ಲ, ಅದು ಇಲ್ಲಿರುವ ಮನೆಗಳನ್ನ ನಡಗಿಸುವಂತ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರುತ್ತೆ. ಹೀಗಾಗಿ ರಾತ್ರಿ ನಮಗೆ ನಿದ್ದೆ ಮಾಡಕ್ಕೆ ಸಾಧ್ಯ ಆಗದೆ ಇರುವಷ್ಟು ದೊಡ್ಡ ಪ್ರಮಾಣದಲ್ಲಿ ಸದ್ದು ಕೇಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿಯ ಜನರು. ಸಹಜವಾಗಿ ಉದ್ವಿಗ್ನ ಪರಿಸ್ಥಿತಿ ಇದ್ದಾಗ ಆತಂಕ ಇದ್ದೇ ಇರುತ್ತೆ. ಬಟ್ ಇಡೀ ದೇಶದಲ್ಲಿ ನಾವು ಗಮನಿಸ್ತಾ ಇದ್ರೆ ಈ ಸೀಸ್ ಫೈರ್ನ ಮಾಡಿದ್ರ ವಿಷಯವಾಗಿ ಈ ನಿರ್ಧಾರಕ್ಕೆ ಬರಬಾರ್ದಿತ್ತು, ನಮಗೆ ಸಿಕ್ಕಂತಹ ಒಂದು ಅವಕಾಶ ಯುಟಿಲೈಸ್ ಮಾಡ್ಕೊಳ್ಬೇಕಿತ್ತು ಅನ್ನುವಂಥ ಅಭಿಪ್ರಾಯ ಇದೆ. ಬಟ್ ಗಡಿಗಳಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಮೂಡ್ತಾ ಇದೆ ಶಬೀರ್? ಖಂಡಿತ ಅವರನ್ನೇ ಮಾತಾಡಿಸ್ತೀನಿ, ಅವರಿಂದನೇ ಅಭಿಪ್ರಾಯವನ್ನು ಕೂಡ ಕೇಳೋಣ, ಅವ್ರನ್ನ ತಿಳ್ಕೊಳ್ಳೋಣ. अभी पाकिस्तान सीज फायर किया था, हाँ अभी दोनों स्टेट के पास सीज फायर हुआ था, वो तोड़ के अभी हमला करने की कोशिश किया है. तो आप नहीं मतलब पीछे 2 दिन के पहले, उसके बारे में क्या कहना चाहते हैं? वो तो गलत है. अगर सीज फायर जब हुई थी तो हम भी खुश हो गए थे कि अब सीज फायर नहीं होगी तो हम भी अमन से रह सकते हैं, क्योंकि यहाँ पे जब शेलिंग होती है तो हम ही जानते हैं कि क्या होता है. यहाँ पे जो ये मकान दिख रहा है आपको वाइब्रेट पूरा करता है जब शेलिंग इधर गिरती है, इधर गिरती है, इधर गिरती है. अब सीज फायर का उन्होंने फिर से किया तो उनको बातचीत करनी चाहिए और कम से कम ये देखना चाहिए कि सीज फायर का उल्लंघन नहीं करना चाहिए. मतलब पाकिस्तान के ऊपर भरोसा ही नहीं कर सकते, भरोसा नहीं कर सकते, क्योंकि वो कभी भी कुछ भी कर सकते हैं. उन पे भरोसा नहीं कर सकते. अब हमें यहाँ पे जो फौज है इस पे पूरा भरोसा है, क्योंकि जब भी कुछ ऐसा वाक़ा होता है तो हमको ये बैंकरों में लेके जाते हैं और वहाँ पे हमको अच्छी तरह से ये रेस्क्यू करते हैं. आप बताओ, आप यहाँ बॉर्डर पे रहते हैं, जो अब सीज फायर होने के बाद भी पाकिस्तान पे ऊपर भरोसा ही नहीं रख सकते, क्योंकि बार बार हमला करने के लिए कोशिश कर रहे हैं. एज ए बॉर्डर विलेज वाले होके आप ये कैसे देखते हैं? आप ना सही है सर, पाकिस्तान वालों पे हमें भरोसा नहीं है. हमें तो भारतीय बंधु पे भरोसा है. जो यहाँ की फौज वोज है ना, ये हमारी अच्छे तरीके से सुरक्षा करते हैं. हाँ ಕೇಳಿಸ್ಕೊಂಡ್ರಲ್ಲ ದಿವ್ಯಾ, ಇಲ್ಲಿಯ ಈ ಪಾಕಿಸ್ತಾನದ ವರ್ತನೆ ಏನಿದೆ ಅದು ಸರಿಯಲ್ಲ. ಸೊ ಹೀಗಾಗಿ ನಾವು ಇಲ್ಲಿನ ಭದ್ರತೆ ಅಥವಾ ನಮ್ಮ ಸೈನಿಕರೇನಿದ್ದಾರೆ ಅವರ ಸುರಕ್ಷತೆಯಲ್ಲಿ ಬದುಕ್ತಾ ಇದೀವಿ. ಅವರು ನಮಗೆ ಭರವಸೆ, ಅವ್ರು ನಮ್ಮನ್ನು ಕಾಪಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯ ಜನರ ಭರವಸೆ. ಪಾಕಿಸ್ತಾನನ ನಂಬಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ಅನ್ನುವಂಥ ಆತಂಕ ಅವರಲ್ಲೂ ಕೂಡ ಇದೆ ದಿವ್ಯಾ. ಓಕೆ.